ಕೋಟೆನಾಡಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕ್ಷಣಗಣನೆ. ಬಿಎಸ್ವೈ ರಾಜಕೀಯ ಜೀವನಕ್ಕೆ 50 ವರ್ಷಗಳ ಸಂಭ್ರಮ. ಚಿತ್ರದುರ್ಗದಲ್ಲಿ ಶಿಕಾರಿಪುರದ ರಾಜ ಹುಲಿಯ ಹಬ್ಬದ ಮಾದಾರ ಚೆನ್ನಯ್ಯ ಮಠದ ಬಳಿ ಬೃಹತ್ ವೇದಿಕೆ ನಿರ್ಮಾಣ. ಯಡಿಯೂರಪ್ಪ ಶಕ್ತಿ ಪ್ರದರ್ಶನಕ್ಕೆ 7 ಸುತ್ತಿನ ಕಲ್ಲಿನ ಕೋಟೆ. ಪ್ರವೇಶ ದ್ವಾರದಲ್ಲಿ 7 ಸುತ್ತಿನ ಕೋಟೆ ಮಾದರಿ ನಿರ್ಮಾಣ. ವೇದಿಕೆಯಲ್ಲಿ ಮೋದಿ, ಅಮಿತ್ ಶಾ, ಬಿಎಸ್ವೈ ಫೋಟೋ ಅಳವಡಿಕೆ. ಈ ರಾಜಕೀಯಕ್ಕೆ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದು ಸುದೀರ್ಘ ರಾಜಕಾರಣವನ್ನ ಮಾಡಿದ್ದಾರೆ. ಇದೀಗ ಆ ಒಂದು ಕೃತಜ್ಞತೆಗಾಗಿ ಬಿಜೆಪಿ ನಾಯಕರು ಅಭಿಮಾನೋತ್ಸವವನ್ನ ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ಆಯೋಜನೆಯನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಗಾಗಿ ರಾಜ್ಯದ ಮೂಲೆ ಮೂಲೆಯ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಉದ್ದೇಶ ಕೂಡ ಇದೆ. ಈ ಬಿಜೆಪಿ ನಾಯಕರು ಹೊಂದಿದ್ದಾರೆ 10 ಲಕ್ಷ ಜನರನ್ನ ಸೇರಿಸುವಂತಹ ಉದ್ದೇಶವನ್ನ ಹೊಂದಿದ್ದಾರೆ. ಇನ್ನು ಈಗಾಗಲೇ ಬಿಜೆಪಿ ನಾಯಕರು ಚಿತ್ರದುರ್ಗಕ್ಕೆ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಉತ್ಸವ ಯಶಸ್ವಿಗೊಳಿಸುವುದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಮಾದಾರ ಚೆನ್ನಯ್ಯ ಮಠದ ಬಳಿ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಯಡಿಯೂರಪ್ಪ ಶಕ್ತಿ ಪ್ರದರ್ಶನಕ್ಕೆ 7 ಸುತ್ತಿನ ಕಲ್ಲಿನ ಕೋಟೆ ರೆಡಿಯಾಗಿದೆ. ಪ್ರವೇಶ ದ್ವಾರದಲ್ಲೂ ಕೂಡ ಮೋದಿ, ಅಮಿತ್ ಶಾ ಹಾಗೆ ಬಿಎಸ್ವೈ ಫೋಟೋವನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಯಡಿಯೂರಪ್ಪನವರು ಸುದೀರ್ಘ ರಾಜಕಾರಣವನ್ನ ಮಾಡಿದ್ದಾರೆ. ಕೋಟೆನಾಡಿನಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕ್ಷಣಗಣನೆ ಆರಂಭವಾಗಿದೆ. ಬಿಎಸ್ವೈ ರಾಜಕೀಯ ಜೀವನಕ್ಕೆ ಕಾಲಿಟ್ಟು 50 ವರ್ಷಗಳು ತುಂಬಿದೆ. ಹಾಗಾಗಿ ಚಿತ್ರದುರ್ಗಕ್ಕೆ ಕೋಟೆನಾಡಲ್ಲಿ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಯಡಿಯೂರಪ್ಪ ಶಕ್ತಿ ಪ್ರದರ್ಶನಕ್ಕೆ 7 ಸುತ್ತಿನ ಕಲ್ಲಿನ ಕೋಟೆ. ಪ್ರವೇಶ ದ್ವಾರದಲ್ಲಿ 7 ಸುತ್ತಿನ ಕೋಟೆ ಮಾದರಿ ನಿರ್ಮಾಣವನ್ನ ಕೂಡ ಮಾಡಲಾಗಿದೆ. ಕಂಪ್ಲೀಟ್ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಶುರುವಾಗಿದೆ. ನೀವು ನೋಡ್ತಾ ಇರಬಹುದು. ಮಾದಾರ ಚೆನ್ನಯ್ಯ ಮಠದ ಬಳಿ ಬೃಹತ್ ವೇದಿಕೆ ಕೂಡ ನಿರ್ಮಾಣ ಆಗಿದೆ. ಇನ್ನೇನು ಕ್ಷಣಗಣನೆ ಕೋಟೆನಾಡಲ್ಲಿ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದು ಸುದೀರ್ಘ ರಾಜಕಾರಣವನ್ನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಅಭಿಮಾನೋತ್ಸವ. ಚಿತ್ರದುರ್ಗದಲ್ಲಿ ಎಲ್ಲೆಲ್ಲೂ ಕೇಸರಿ ಬಾವುಟ ಹಾರಾಟ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಭದ್ರತೆ, ಸಿಸಿಟಿವಿ ಕಣ್ಗಾವಲು. ಬಿಎಸ್ವೈ ಕಾರ್ಯಕ್ರಮಕ್ಕೆ 2500ಕ್ಕೂ ಹೆಚ್ಚು ಪೊಲೀಸರ ಭದ್ರತೆ. 10 ಲಕ್ಷ ಜನರ ಸಮಾಗಮಕ್ಕೆ ಸಾಕ್ಷಿಯಾಗಲಿದೆ ಬಿಎಸ್ವೈ ಉತ್ಸವ. ಕಾರ್ಯಕ್ರಮಕ್ಕೆ ಸುಮಾರು 10 ಲಕ್ಷ ಜನರು ಬರುವ ಸಾಧ್ಯತೆ. ಕಾರ್ಯಕ್ರಮಕ್ಕೆ ಬರುವ ಜನರಿಗೆ ಉಪಹಾರದ ವ್ಯವಸ್ಥೆ. ಕಾರ್ಯಕ್ರಮಕ್ಕೆ ಬರುವ 10 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ. ಇವಾಗ ಚಿತ್ರದುರ್ಗ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಕೇಸರಿಮಯ ಆಗಿದೆ ಅಂತಾನೆ ಹೇಳಬಹುದು. ಎಲ್ಲಿ ನೋಡಿದ್ರು ಕೂಡ ಕೇಸರಿ ಬಾವುಟಗಳ ಹಾರಾಟ. ಹಾಗೆಯೇ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಭದ್ರತೆ, ಅದ್ರ ಜೊತೆಗೆ ಸಿಸಿಟಿವಿ ಕಣ್ಗಾವಲು ಕೂಡ ಇದೆ. ಅಷ್ಟು ಲಕ್ಷ ಜನ ಸೇರುವಾಗ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಭದ್ರತೆ, ಅದರ ಜೊತೆಗೆ ಸಿಸಿಟಿವಿ ಕಣ್ಗಾವಲು ಕೂಡ ಇದೆ, ಅಳವಡಿಕೆಯನ್ನು ಮಾಡಲಾಗಿದೆ.
ಅದರ ಜೊತೆಗೆ BSY ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ 2500ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು 10 ಲಕ್ಷ ಜನ ಸೇರಬಹುದು ಅಂತ ಹೇಳ್ಬಿಟ್ಟು ಅಂದಾಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಬರುವಂತಹ ಜನರಿಗೆ ಉಪಹಾರದ ವ್ಯವಸ್ಥೆ ಆಗಿರಬಹುದು, ಯಾರು ಬಂದರೂ ಕೂಡ ಉಪವಾಸ ಹೋಗಬಾರ್ದು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ 10 ಲಕ್ಷ ಜನರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಆ ಒಂದು ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳಲಾಗಿದೆ. ಯಾರು ಬಂದರೂ ಕೂಡ ಯಡಿಯೂರಪ್ಪನವರ ಅಭಿಮಾನಿಗಳಾಗಿ ಯಾರು ಬಂದರೂ ಕೂಡ ಉಪವಾಸ ಹೋಗಬಾರ್ದು ಆ ಒಂದು ಕಾರಣಕ್ಕಾಗಿ 10 ಲಕ್ಷ ಜನರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಿಗಿ ಭದ್ರತೆಯನ್ನು ಕೂಡ ಅಳವಡಿಸಲಾಗಿದೆ, CCTV ಅಳವಡಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳ್ಬಿಟ್ಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋಟೆನಾಡಲ್ಲಿ BSY ಅಭಿಮಾನೋತ್ಸವ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕೋಟೆನಾಡಲ್ಲಿ BSY ಅಭಿಮಾನೋತ್ಸವಕ್ಕೆ ಇನ್ನೇನು ಕ್ಷಣಗಣನೆ. ಚಿತ್ರದುರ್ಗದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕೇಸರಿ ಬಾವುಟಗಳ ಹಾರಾಟವನ್ನು ನೋಡಬಹುದು. ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಭದ್ರತೆ ಆಗಿರಬಹುದು, CCTV ಕಣ್ಗಾವಲಾಗಿರಬಹುದು. ಅದರ ಜೊತೆಗೆ 2500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ 10 ಲಕ್ಷ ಜನರು ಬರುವಂತಹ ಸಾಧ್ಯತೆ ಇದೆ. ಈ 10 ಲಕ್ಷ ಜನರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ಒಂದು ಕೆಲಸದಲ್ಲಾಗಿರಬಹುದು, 1 ವರ್ಷ 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ನಾವು ಕೇಳಿದ್ದೀವಿ ನಾರ್ಮಲ್ ಆಗಿ. ಆದರೆ ಯಡಿಯೂರಪ್ಪನವರು ರಾಜಕೀಯ ಅಧಿಕಾರಕ್ಕೆ ಬಂದು 50 ವರ್ಷಗಳ ಸುದೀರ್ಘ ರಾಜಕಾರಣವನ್ನ ಮಾಡಿದ್ದಾರೆ. ಇದೀಗ ಆ ಒಂದು ಕೃತಜ್ಞತೆಯನ್ನ ಹೆಂಗೆ ಸಲ್ಲಿಸೋದು ಅಂತ ಅನ್ಕೊಂಡಿರುವಂತಹ BJPಗರಿಗೆ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಚಿತ್ರದುರ್ಗದಲ್ಲಿ ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅದ್ದೂರಿ ಅಭಿಮಾನೋತ್ಸವ. BSY ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಕಾರ್ಯಕ್ರಮ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಚಿತ್ರದುರ್ಗದಲ್ಲಿ BSYಗೆ ಅಭಿನಂದನೆ ಸಲ್ಲಿಸಲಿರುವ ಅಮಿತ್ ಶಾ. ವೇದಿಕೆ ಮೇಲೆ BSY ಬಳಸುತ್ತಿದ್ದ ಅಂಬಾಸಿಡರ್ ಕಾರು ಪ್ರದರ್ಶನ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಗೋವಿಂದ ಕಾರಜೋಳ, ಶ್ರೀರಾಮುಲು ಸೇರಿ ಹಲವರು ಭಾಗಿ. ಚಿತ್ರದುರ್ಗದಲ್ಲಿ ಈ ಯಡಿಯೂರಪ್ಪನವರ ಅದ್ದೂರಿ ಅಭಿಮಾನೋತ್ಸವ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡೋದಕ್ಕೆ ಅಮಿತ್ ಶಾ ಅವರು ಆಗಮಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ ಚಿತ್ರದುರ್ಗದಲ್ಲಿ BSYಗೆ ಅಭಿನಂದನೆಯನ್ನ ಸಲ್ಲಿಸಲಿದ್ದಾರೆ. ವೇದಿಕೆ ಮೇಲೆ BSY ಯಡಿಯೂರಪ್ಪನವರು ಬಳಸ್ತಿದ್ದಂತಹ ಅಂಬಾಸಿಡರ್ ಕಾರನ್ನ ಪ್ರದರ್ಶನಕ್ಕೆ ಅಂತ ಇಟ್ಟಿದ್ದಾರೆ. ಅವರು ಮೊದಲು ಯೂಸ್ ಮಾಡ್ತಿದ್ದಂತಹ ಅಂಬಾಸಿಡರ್ ಕಾರ್ನ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಪ್ರದರ್ಶನಕ್ಕೆ ಅಂತ ಇಡಲಾಗಿದೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ BJP ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಆಗಿರಬಹುದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ಗೋವಿಂದ್ ಕಾರಜೋಳ ಹಾಗೆ ಶ್ರೀರಾಮುಲು ಸೇರಿ ಹಲವು BJP ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ವಿಶೇಷ ಅಂತಂದರೆ ಈ BSY ಅವರು ಬಳಸ್ತಿದ್ದಂತಹ ಅಂಬಾಸಿಡರ್ ಕಾರ್ನ ಪ್ರದರ್ಶನ ಮಾಡ್ತಿದ್ದಂತಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಿಸಲಿರುವಂತಹ ಅಮಿತ್ ಶಾ, ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಅಮಿತ್ ಶಾ ಅವರು ಆಗಮಿಸ್ತಿದ್ದಾರೆ ಇದೊಂದು ಕಾರ್ಯಕ್ರಮಕ್ಕೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ರೇಣುಕಾ ಅವರು ಕಾಲ್ನಲ್ಲಿದ್ದಾರೆ. ಎಸ್ ರೇಣುಕಾ, ಚಿತ್ರದುರ್ಗದಲ್ಲಿ ಯಾವ ರೀತಿಯಾಗಿ ಸಜ್ಜಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ?
ರೇಣುಕಾ ಅವರೇ, ನನ್ನ ಧ್ವನಿ ಕೇಳ್ತಿದ್ಯಾ? ಚಿತ್ರದುರ್ಗದಲ್ಲಿ BSY ಅವರ ಅದ್ದೂರಿ ಅಭಿಮಾನೋತ್ಸವ ನಡೀತಾ ಇದೆ. ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಂಡಿದ್ದಾರೆ, ಯಾವ ರೀತಿಯಾಗಿ ತಯಾರಿಯನ್ನ ನಡೆಸ್ಕೊಂಡಿದ್ದಾರೆ? ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಳವಿಕಾ ಅವರು ಕೂಡ ಮಾತನಾಡಿದ್ದಾರೆ. ಈ ರಾಜ್ಯ ಕಂಡಂತಹ ಶ್ರೇಷ್ಠ ನಾಯಕ, ಧೀಮಂತ ನಾಯಕ, ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಭಾಗ್ಯಲಕ್ಷ್ಮಿ ಯೋಜನೆ ಆಗಿರಬಹುದು, ಅದರ ಜೊತೆಗೆ ಸೈಕಲ್ ವಿತರಣೆ ಆಗಿರಬಹುದು, ರೈತರಿಗೆ ಸಹಾಯ ಮಾಡಿರುವಂಥದ್ದಾಗಿರಬಹುದು. ಈ ರಾಜ್ಯ ಕಂಡಂತಹ ಶ್ರೇಷ್ಠ ನಾಯಕ ಅಂತ ಹೇಳ್ಬಿಟ್ಟು ಮಾಳ್ವಿಕಾ ಅವರು ಕೂಡ ಮಾತನಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿರುವಂತಹ ಹೆಣ್ಣು ಮಕ್ಕಳೆಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಯಡಿಯೂರಪ್ಪನವರ ಆಗಮನಕ್ಕಾಗಿ. ಕೋಟೆನಾಡು ಚಿತ್ರದುರ್ಗದಲ್ಲಿ ಎಲ್ಲೂ ನೋಡಿದ್ರೂ ಕೂಡ ಕೇಸರಿ ಬಾವುಟಗಳ ಕೇಸರಿ ಮಯ ಆಗಿದೆ ಅಂತಲೇ ಹೇಳ್ಬಹುದು. ಈ ಒಂದು ಕಾರ್ಯಕ್ರಮಕ್ಕೆ ಅಮಿತ್ ಶಾ ಕೂಡ ಆಗಮಿಸಲಿದ್ದಾರೆ. ಅದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಗೋವಿಂದ ಕಾರಜೋಳ, ಶ್ರೀರಾಮುಲು ಸೇರಿ ಬಿಜೆಪಿ ನಾಯಕರು ಹಲವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ. ಇನ್ನೇನು ಕೋಟೆನಾಡಲ್ಲಿ BSY ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಚಿತ್ರದುರ್ಗದಲ್ಲಿ ಎಲ್ಲೆಲ್ಲೂ ನೋಡಿದ್ರೂ ಕೂಡ ಕೇಸರಿ ಬಾವುಟಗಳ ಹಾರಾಟ, ಅದ್ರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಭದ್ರತೆ, CCTV ಕಣ್ಗಾವಲನ್ನು ಕೂಡ ಅಳವಡಿಸಲಾಗಿದೆ. ಕರುನಾಡ ಮಣ್ಣಿನಲ್ಲಿ ಬಿಜೆಪಿ ಬಾವುಟವ ನೆಟ್ಟಂತ ದಿಟ್ಟ ಹುಲಿ BSY ತುಂಬಿದ ಸದನದಲ್ಲಿ ಏಕಾಂಗಿ ನಿಲ್ಲುತ್ತಲಿ ಗರ್ಜಿಸಿದ ಒಂಟಿ ಹುಲಿ BSY ಅಭಿಮಾನೋತ್ಸವ ಯಡಿಯೂರಪ್ಪಾಜಿ ಅಭಿಮಾನೋತ್ಸವ.